ಈ ಒಂದು ಅಭೂತಪೂರ್ವ ಚುನಾವಣಾ ಪ್ರಚಾರದ ಸಭೆಗೆ ಮಧುಗಿರಿಗೆ ಆಗಮಿಸಿರುವ ರಾಜ್ಯದ ಕಣ್ಮಣಿಗಳು, ಮಾಜಿ ಮುಖ್ಯಮಂತ್ರಿಗಳು, ರೈತರ 24,000 ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡಿ ಈ ರಾಜ್ಯಕ್ಕೆ ಒಂದು ಹೊಸ ಬೆಳಕನ್ನು ಕೊಟ್ಟಂತ ನಮ್ಮೆಲ್ಲರ ಹೆಚ್ಚಿನ ನಾಯಕರಾದ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಸಾಹೇಬ್ರವರೇ, ಜೆಡಿಎಸ್ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾದ ಆಂಜನಪ್ಪನವರೇ, ಬಿಜೆಪಿ ಅಧ್ಯಕ್ಷರಾದ ಹನುಮಂತೇಗೌಡರೇ, ಈ ಕ್ಷೇತ್ರ ಈ ಕಾರ್ಯಕ್ರಮದ ರೂವಾರಿ ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮದ ಮಧ್ಯದಲ್ಲೂ ಕೂಡ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಮೂಲತಃ ಕಾರಣವಾದ ಮಾಜಿ ಶಾಸಕರಾದ ಸನ್ಮಾನ್ಯ ವೀರಭದ್ರಯ್ಯ ಸಾಹೇಬ್ರೆ, ಸನ್ಮಾನ್ಯ ಎಲ್ ಸಿ ನಾಗರಾಜ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರು, ನನ್ನ ಮಾರ್ಗದರ್ಶಕರಾದ ಸನ್ಮಾನ್ಯ ತಿಪ್ಪೇಸ್ವಾಮಿ ಅವರೇ, ಮಾಜಿ ಶಾಸಕರು ಸಹೋದರ ಸುಧಾಕರ್ ಲಾಲ್ ಅವರೇ, ನಮ್ಮ ಪಕ್ಷದ ನಾಯಕರಾದ ಅನಿಲ್ ಕುಮಾರ್ ಅವರೇ, ಚಂದ್ರಶೇಖರ್ ಕೊಂಡವಾಡಿ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರು, ಸವಿಸ್ತಾರವಾಗಿ ಮಾತನಾಡಿದಂತ ಸಹೋದರ ಚಿದಾನಂದ್ರ ಅವರೇ, ಬಿಜೆಪಿ ಮುಖಂಡರಾದ ಚಿದಾನಂದ್ರ ಅವರೇ, ರಂಗರಾಜ್ ಅವರೇ ಪುರಸಭೆ ಸದಸ್ಯರು, ಬಸವರಾಜ್ ಅವರೇ ತಾಲೂಕು ಅಧ್ಯಕ್ಷರು, ಶಿವಪ್ರಸಾದ್ ಅವರೇ ಬಿಜೆಪಿ ಉಪಾಧ್ಯಕ್ಷರು, ನಾಗೇಂದ್ರ ಅವರೇ ತಾಲೂಕು ಅಧ್ಯಕ್ಷರು, ಉಮಾ ಅವರೇ ಮಹಿಳಾ ಘಟಕ ಅಧ್ಯಕ್ಷರು, ಲಕ್ಷ್ಮಣ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಎರಡು ಪಕ್ಷದ ನಾಯಕರುಗಳೇ, ಹಿರಿಯರೇ, ತಾಯಂದಿರೇ, ಆತ್ಮೀಯ ಮಿತ್ರರೇ, ಮತದಾರ ಬಂಧುಗಳೇ, ಮಾಧ್ಯಮದ ಸನ್ಮಿತ್ರರೇ, ನಾವು ನಿರೀಕ್ಷೆಗೂ ಮೀರಿ ತಾವೆಲ್ಲರೂ ಕೂಡ ಕುಮಾರಸ್ವಾಮಿ ಅವರ ದೂರದೃಷ್ಟಿಯ ಚಿಂತನೆಯನ್ನ ಈ ರಾಜ್ಯಕ್ಕೆ ಒಂದು ಹೊಸ ಆಯಾಮವನ್ನು ಕೊಡಲು ಬಂದಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನು ನೋಡಕ್ ಬಂದಿದ್ದೀರಿ, ಆಶೀರ್ವಾದ ಕೂಡ ಮಾಡಕ್ ಬಂದಿದ್ದೀರಿ. ನಾನು ಈ ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ. ಈ ಚುನಾವಣೆ ಮುಗಿತಾ ಬಂದಿದೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ನಮ್ಮ ಕ್ಷೇತ್ರಕ್ಕೆ ಬಂದಿರೋದು, ಈ ಕ್ಷೇತ್ರಕ್ಕೆ ತುಮಕೂರು ಕ್ಷೇತ್ರಕ್ಕೆ 3ನೇ ಬಾರಿ. ಇವತ್ತಿಗೂ ಕೂಡ ತಮ್ಮ ಸ್ವಂತ ಕ್ಷೇತ್ರವಾಗಿರ್ತಕ್ಕಂಥ ಮಂಡ್ಯ ಕ್ಷೇತ್ರಕ್ಕೆ ಹೋದರೆ ಆ ಜನರ ಭಾವನೆಗಳು, ಅವರ ನಂಬಿಕೆಗಳು, ಅವರಲ್ಲಿರ್ತಕ್ಕಂಥ ಅವರ ಅಪಾರವಾದ ದೊಡ್ಡ ಭಾವನೆಗಳನ್ನ ನಾವೆಲ್ಲರೂ ಕೂಡ ಪ್ರಶಂಸೆ ಮಾಡಬೇಕಾಗಿದೆ. ಇಂಥ ಒಬ್ಬ ನಾಯಕ ಕರ್ನಾಟಕದ ನಮ್ಮೆಲ್ಲರೂ ನಾಯಕ ಅಂತಂದ್ರೆ ಅದು ಅತಿಶಯೋಕ್ತಿ ಅಲ್ಲ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀನಿ ಬಂಧುಗಳೇ. ನಾನು ಬಾಕಿ ಮಾತಾಡೋದೇ ಸವಿಸ್ತಾರವಾಗಿ ಕುಮಾರಸ್ವಾಮಿ ಮಾತನಾಡಿ ಇಲ್ಲಿಂದ ಪಾವಗಡಕ್ಕೆ ಹೋಗ್ತಾರೆ, ಪಾವಗಡದಿಂದ ಪರಶುರಾಂಪುರಕ್ಕೆ ಹೋಗ್ತಾರೆ, ಅಲ್ಲಿಂದ ಚಿತ್ರದುರ್ಗ ಹೋಗ್ತಾರೆ. ಈಗ ಒಟ್ಟು ಇನ್ನು 4-5 ಕಾರ್ಯಕ್ರಮಗಳಲ್ಲಿ ಅವತ್ತು ನಮ್ಮ ಜನರನ್ನ ನೋಡಿ ಮಾತನಾಡಬೇಕಾಗಿದೆ, ಮತವನ್ನು ಕೇಳಬೇಕಾಗಿದೆ. ಮಧುಗಿರಿಯ ನನ್ನ ತಾಲೂಕಿನ ಎಲ್ಲ ಮತದಾರ ಬಂಧುಗಳಿಗೆ ನನ್ನ ವಿನಮ್ರ ವಿನಂತಿ, ನಿಮ್ಮ ಉತ್ಸಾಹ, ನಿಮ್ಮ ಪ್ರೀತಿ, ವಿಶೇಷವಾಗಿ ದೇಶದ ಬಗ್ಗೆ, ದೇಶದ ಇತಿಹಾಸದ ಬಗ್ಗೆ, ದೇಶವನ್ನು ಮುನ್ನಡೆಸೋದ್ರ ಬಗ್ಗೆ ನೀವು ಇಟ್ಟಿರ್ತಕ್ಕಂಥ ಗೌರವಕ್ಕೆ ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸೋಕೆ ಇಚ್ಛೆಪಡ್ತೀನಿ ಬಂಧುಗಳೇ. ಇದಕ್ಕೆ ಚಾಲನೆಯನ್ನು ಕೊಟ್ಟವರು ನಮ್ಮೆಲ್ಲರ ನೆಚ್ಚಿನ ಮಾಜಿ ಪ್ರಧಾನಿಗಳು, ದೂರದೃಷ್ಟಿಯ ಚಿಂತಕರಾದ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅದನ್ನ ನೋಡಕ್ಕೆ ಒಪ್ಪಿದವರು ನಮ್ಮ ನಾಯಕರಾದ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು. ನಾನು ಒಂದು ಮಾತನ್ನ ಹೇಳ್ತೀನಿ, ನಾನು ಮಾತನಾಡಕ್ಕೆ ಹೋಗೋದಿಲ್ಲ. ನನಗೆ ಆನಂದ ಆಗಿದೆ ನಿಮ್ಮ ಒಂದು ಉತ್ಸಾಹವನ್ನು ನೋಡಿದ್ರೆ, ಯಾವುದೋ ಜನ್ಮದ ಪುಣ್ಯ. ಒಂದೇ ಒಂದು ಮಾತನ್ನು ಹೇಳ್ತೀನಿ, ಯಾರು ಯಾವುದೇ ಕಾರಣಕ್ಕೆ ಈ ಚುನಾವಣೆಯಲ್ಲಿ, ಭಾರತ ದೇಶದ ಚುನಾವಣೆ, ಭಾರತೀಯರ ಭವಿಷ್ಯದ ಚುನಾವಣೆ, ಈ ಚುನಾವಣೆಯಲ್ಲಿ 3ನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಿ ಆಗಬೇಕು. ಅದಕ್ಕೋಸ್ಕರವಾಗಿ ಯಾವುದೇ ಅಡಕಿಲ್ಲದೆ, ಯಾವುದೇ ಭಯ ಭೀತಿ ಇಲ್ಲದೆ ನಾವೇನು ಇವತ್ತು ಚುನಾವಣೆಯನ್ನು ಮಾಡೋದ್ರ ಜೊತೆಯಲ್ಲಿ ದೇಶದ ಭದ್ರತೆಯನ್ನ
ದೇಶದ ಸುಭದ್ರತೆಯನ್ನು ಕಾಪಾಡ್ತಕ್ಕಂಥ ತಮ್ಮ ತನವನ್ನ ನಾನು ಬಲ್ಲವನಾಗಿದ್ದೇನೆ. ದಯವಿಟ್ಟು ತಾವೆಲ್ಲರೂ ಕೂಡ ಕಮಲದ ಗುರುತಿಗೆ ಪದವನ್ನು ನೀಡಿ ಕ್ರಮ ಸಂಖ್ಯೆ 3ಕ್ಕೆ ತಾವು ಆಶೀರ್ವಾದ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿ ಈ 8 ವಿಧಾನಸಭಾ ಕ್ಷೇತ್ರವನ್ನ ನನಗನ್ನಿಸ್ತದೆ ಸೂರ್ಯ ಚಂದ್ರ ಹುಟ್ಟುವಂತ ಸತ್ಯನೋ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗೋದು ಕೂಡ ಅಷ್ಟೇ ಸತ್ಯವಾಗಿರೋದ್ರಿಂದ ಅದೆಷ್ಟು ಸತ್ಯನೋ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಕೇಂದ್ರದಲ್ಲಿ ಮಂತ್ರಿ ಆಗೋದು ಕೂಡ ಅಷ್ಟೇ ಸತ್ಯ. ಅದಲ್ಲದೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರದಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರ ರಾಷ್ಟ್ರದ ಪ್ರಧಾನಿಗಳ, ರಾಷ್ಟ್ರದ ಗೃಹ ಮಂತ್ರಿಗಳ, ರಾಷ್ಟ್ರದ ಮಾಜಿ ಪ್ರಧಾನಿಗಳ, ರಾಷ್ಟ್ರದ ಮುಂದಿನ ಮಂತ್ರಿಗಳ ಒಂದು ವ್ಯವಸ್ಥೆಯಲ್ಲಿ ಇರುವುದರಿಂದ ನನಗನ್ನಿಸ್ತದೆ ತುಮಕೂರಿನ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಅದೃಷ್ಟದ ಕುರುಹು ಕಾಣಿಸ್ತಾ ಇದೆ. ಈ ಕ್ಷೇತ್ರವನ್ನ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನಕ್ಕೆ ತರುವುದರ ಮುಖೇನ ನಿಮ್ಮ ಮತದ ಹಕ್ಕನ್ನ, ನಿಮ್ಮ ಮತದ ಶಕ್ತಿಯನ್ನ ತೋರ್ಪಡಿಸುವ ಕೆಲಸವನ್ನ ಈ ಸೋಮಣ್ಣ ಮಾಡ್ತಾರೆ ಅಂತ ಹೇಳಿ ಇನ್ನು ಕೇವಲ 26ನೇ ತಾರೀಕು ಚುನಾವಣೆ ನಡೀತದೆ. ಈ ರಾಷ್ಟ್ರಕ್ಕೆ ಹೊಸ ಸಂದೇಶವನ್ನ ಕೊಟ್ಟಂತವರು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಕುಮಾರಸ್ವಾಮಿ ಅವರು. ನಾನು ನಿಮ್ಮ ಪ್ರೀತಿ ವಿಶ್ವಾಸವನ್ನ ಸಾಯೋ ತನಕ ಮರೆಯೋದಿಲ್ಲ. ಯಾವುದೇ ಕಾರಣಕ್ಕೆ ಈ ದೇಶವನ್ನು ಉಳಿಸ್ತಕ್ಕಂಥ ದೊಡ್ಡ ಕೆಲಸವನ್ನು ತಾವು ಮಾಡಬೇಕು ಅನ್ನೋ ಮನವಿಯನ್ನು ಮಾಡಿ ಕಮಲಕ್ಕೆ ಮತ ನೀಡೋದು ಮುಖ್ಯನ ನಮ್ಮ ಚಿಕ್ಕನಾಯಕನಹಳ್ಳಿಯ ಶಾಸಕರು ಸುರೇಶ್ ಬಾಬು ಅವರನ್ನ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲೂ ಕ್ರಮ ಸಂಖ್ಯೆ 3, ಊರಿಗೆಲ್ಲ ನೀರು, ರೋಡ್ಗೆಲ್ಲ ಕಾರು. ಇದು ನನ್ನದಲ್ಲ, ಸುರೇಶ್ ಬಾಬು ಅವ್ರದ್ದು. ನಾನು ತಮ್ಮ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ, ಯಾವುದೇ ಅಭಿಷೇಕರಿಗೆ ಬರಿ ಹಾಕಬೇಡಿ, ಯಾವುದೋ ಮುಲಾಜಿಗೆ ಕೈ ಮಾಡಬೇಡಿ. ಮೊದಲು ದೇಶದ ಭದ್ರತೆ, ಈ ದೇಶವನ್ನು ಉಳಿಸ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕಾಗಿದೆ. ವಿಶ್ವದ ಭೂಪಟದಲ್ಲಿ ಕರ್ನಾಟಕದ ಜನರ ಹೃದಯ ಶ್ರೀಮಂತಿಕೆಯನ್ನ ಇಡೀ ವಿಶ್ವ ನೋಡ್ತಾ ಇದೆ. ದಯವಿಟ್ಟು ಕಮಲಕ್ಕೆ ನೀವು ಮತ ನೀಡಬೇಕಂತ ವಿನಂತಿ ಮಾಡಿ ನನ್ನ ಮಾತು ಮುಗಿಸಿದೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.